ಒಂದು ಹಳ್ಳಿ ಹೊರಗೆ ಒಂದು ಕಾಡಿತ್ತು. ಆ ಕಾಡಿನೊಳಗೆ ಒಂದು ಹಳೆಯ ದೇವಾಲಯ ಇತ್ತು. ಯಾರೂ ಅಲ್ಲಿ ಹೋಗ್ತಿರ್ಲಿಲ್ಲ, ಏಕೆಂದ್ರೆ ರಾತ್ರಿ ಅಲ್ಲಿ ವಿಚಿತ್ರ ಶಬ್ದಗಳು ಬರುತ್ತವೆ ಅಂತ ಜನ ಹೇಳ್ತಿದ್ರು. ಆದ್ರೆ ವಿನಯ್ ಅಂತ ಒಬ್ಬ ಹುಡುಗ ತುಂಬಾ ಸಾಹಸಪ್ರಿಯ. ಒಂದು ದಿನ ರಾತ್ರಿ ಅವನು ಏನಿಷ್ಟು ಭಯ ಅಂತ ನೋಡಕ್ಕೆ ಅಲ್ಲಿಗೆ ಹೋಗ್ತಾನೆ. ಚಂದ್ರನ ಬೆಳಕಿನಲ್ಲಿ ಆ ದೇವಾಲಯ ಇನ್ನೂ ಭಯಾನಕವಾಗಿ ಕಾಣಿಸ್ತಿತ್ತು. ಅವನು ಒಳಗೆ ಹೋಗ್ತಾನೆ. ಹೋಗ್ತಿದ್ದಂತೆಯೇ ತಣ್ಣಗಿನ ಗಾಳಿ ಬೀಸುತ್ತೆ. ಹಳೆಯ ಗಂಟೆ ಯಾರೂ ಹೊಡೆಯದೆ ಸ್ವತಃ ಜೋರಾಗಿ ಮೊಳಗುತ್ತೆ. ವಿನಯ್ ಸ್ವಲ್ಪ ಗಾಬರಿಯಾಗ್ತಾನೆ, ಆದ್ರೂ ಮುಂದೆ ನಡಿತಾನೆ. ಗೋಡೆ ಮೇಲೆ ಅಚಾನಕ್ ಕೆಂಪು ಗುರುತುಗಳು ಕಾಣಿಸ್ತವೆ. ನೆಲದ ಮೇಲೆ ಯಾರೂ ಇಲ್ಲದಿದ್ದರೂ ಪಾದಚಿಹ್ನೆಗಳು ಮೂಡೋಕೆ ಶುರುವಾಗುತ್ತೆ. ಅವನಿಗೆ ತುಂಬಾ ಭಯವಾಗುತ್ತೆ. ಹೃದಯ ಜೋರಾಗಿ ಬಡಿತ ಹೊಡೆಯುತ್ತೆ. ಹಿಂಬದಿಯಿಂದ ಯಾರೋ ಬರುತ್ತಿದ್ದಾರೆ ಅನ್ನೋ ಶಬ್ದ ಬರುತ್ತೆ, ಆದ್ರೆ ಯಾರೂ ಕಾಣಿಸಲ್ಲ. ಅಕಸ್ಮಾತ್ ಅವನ ಮುಂದೆ ಒಂದು ಭಯಾನಕ ರೂಪ ಕಾಣಿಸ್ತದೆ. ಕಣ್ಣುಗಳೇ ಇಲ್ಲ, ಭಯಂಕರ ಮುಖ. ಅದು ನಿಧಾನವಾಗಿ ಹೇಳುತ್ತೆ, ನೀನು ಇಲ್ಲಿ ಬರಬಾರದಿತ್ತು. ವಿನಯ್ ಕೂಗೋಕೆ ಪ್ರಯತ್ನಿಸ್ತಾನೆ, ಆದರೆ ಧ್ವನಿ ಬರೋದಿಲ್ಲ. ಬೆಳಿಗ್ಗೆ ಜನ ದೇವಾಲಯದ ಬಾಗಿಲು ತೆರೆಯೋದಾಗ ಒಳಗೆ ಯಾರೂ ಇರೋದಿಲ್ಲ. ಗೋಡೆ ಮೇಲೆ ಹೊಸ ರಕ್ತದ ಗುರುತುಗಳಲ್ಲಿ ಒಂದೇ ಪದ ಬರೆಯಲ್ಪಟ್ಟಿತ್ತು, ವಿನಯ್.